2027ರ WTC ಫೈನಲ್ ರೇಸ್ನಲ್ಲಿ ಭಾರತ ಸ್ಟ್ರಗಲ್ ಪಡ್ತಾ ಇದ್ರೂ ಕೂಡ ರೇಸ್ನಿಂದ ಹೊರಬಿದ್ದಿಲ್ಲ. ಆದರೆ ಫೈನಲ್ ಟಿಕೆಟ್ ಗಿಟ್ಟಿಸಿಕೊಳ್ಳೋದು ಸುಲಭ ಕೂಡ ಇಲ್ಲ. ಇನ್ನು ಮುಂದೆ ಭಾರತ ಜರ್ನಿ ಹೇಗಿರಬೇಕು ಅನ್ನೋ ಬಗ್ಗೆ ಭಾರತ ಟೆಸ್ಟ್ ಕ್ರಿಕೆಟ್ನ ಮಹಾಗೋಡೆ ಅಂತಾನೆ ಕರೆಸಿಕೊಳ್ಳುವಂತ ರಾಹುಲ್ ದ್ರಾವಿಡ್ ಮಾತನಾಡಿದ್ದಾರೆ. ಹಾಗೆ ಬಿಗ್ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಹಾಗಾದ್ರೆ ದ್ರಾವಿಡ್ ಹೇಳಿದ್ದೇನು? ನ್ಯೂಜಿಲೆಂಡ್ ಸರಣಿಯೇ ನಿರ್ಣಾಯಕನ? ಅನುಭವಿಗಳಿಲ್ಲದೆ ಹೊರೆಯಾಗುತ್ತಾ? ಕೊಹ್ಲಿಯನ್ನ ತಂಡ ಮಿಸ್ ಮಾಡ್ಕೊಳ್ತಿದ್ಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೆಸ್ಟ್ ಕ್ರಿಕೆಟ್ ಅನ್ನೋದು ಜಸ್ಟ್ ಫಾರ್ಮೆಟ್ ಅಲ್ಲ, ಅದು ಆಯಾ ತಂಡಗಳ ಶ್ರೇಷ್ಠತೆ, ಇತಿಹಾಸ, ಪರಂಪರೆ ಎಲ್ಲವೂ. ಈ ವಿಚಾರದಲ್ಲಿ ದಶಕದ ಕಾಲ ಭಾರತಕ್ಕೆ ಮಹಾಗೋಡಿಯಾಗಿ ನಿಂತವರು ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್. ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಎಸೆತಗಳನ್ನು ಫೇಸ್ ಮಾಡಿದಂಥ ಬ್ಯಾಟರ್ ಅಂತ ಇದ್ರೆ ಅದು ದ್ರಾವಿಡ್. ಒಟ್ಟಾರೆಯಾಗಿ 31,258 ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ. ಟೆಸ್ಟ್ ಪಂದ್ಯಗಳಲ್ಲಿ ಸರಿಸುಮಾರು 735 ಗಂಟೆಗಳ ಕಾಲ ಕ್ರೀಸ್ನಲ್ಲಿ ನಿಂತು ಬ್ಯಾಟಿಂಗ್ ಮಾಡಿದಂಥ ಜಗತ್ತಿನ ಏಕೈಕ ಆಟಗಾರ. ಟೆಸ್ಟ್ ಆಡುವಂಥ ಎಲ್ಲ 10 ದೇಶಗಳ ವಿರುದ್ಧ ತಮ್ಮ ತವರು ನೆಲದಲ್ಲಿ ಹಾಗೆ ಆ ವಿದೇಶಿ ನೆಲದಲ್ಲೂ ಕೂಡ ಶತಕ ಬಾರಿಸಿದಂಥ ಮೊದಲ ಬ್ಯಾಟರ್. ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾರ್ಡಿನರಿ ಫೀಲ್ಡರ್ ಕೂಡ ಆಗಿದ್ರು. ದ್ರಾವಿಡ್ 210 ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. 16 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತಕ್ಕೆ ಗೋಡೆಯಾಗಿ ನಿಂತಿದ್ದ ದ್ರಾವಿಡ್ ಈಗ ಭಾರತದ WTC ರೇಸ್ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಎದುರಾಗುವಂತ ಚಾಲೆಂಜ್ಗಳನ್ನು ಬಿಚ್ಚಿಟ್ಟಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯೇ ನಿರ್ಣಾಯಕ. ಶ್ರೀಲಂಕಾ ವಿರುದ್ಧದ ಸರಣಿ ಬಳಿಕ ಭಾರತಕ್ಕೆ ಇನ್ನ 7 ಟೆಸ್ಟ್ ಪಂದ್ಯಗಳು ಬಾಕಿ ಉಳಿಯುತ್ತವೆ. ನ್ಯೂಜಿಲೆಂಡ್ ವಿರುದ್ಧ 2 ಹಾಗೆ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಸರಣಿ. ಅಕ್ಟೋಬರ್ನಲ್ಲಿ ನಡೆಯಲಿರುವಂತಹ ನ್ಯೂಜಿಲೆಂಡ್ ಪ್ರವಾಸದ ಬಗ್ಗೆ ಮಾತನಾಡಿರುವಂತಹ ದ್ರಾವಿಡ್ ಈ ಸರಣಿಯೇ ಅತಿ ದೊಡ್ಡ ಚಾಲೆಂಜ್ ಎಂದಿದ್ದಾರೆ. ಯಾಕಂದ್ರೆ ಪಂದ್ಯಗಳು ಕ್ರಿವೀಸ್ ನಾಡಿನಲ್ಲೇ ನಡೆಯೋದ್ರಿಂದ ನ್ಯೂಜಿಲೆಂಡ್ ಪರಿಸ್ಥಿತಿಗಳು ಭಾರತೀಯ ಬ್ಯಾಟರ್ಗಳಿಗೆ ಅಷ್ಟು ಈಸಿಯಾಗಿರಲ್ಲ. ಅದರಲ್ಲೂ ಯುವ ಆಟಗಾರರಿಗೆ ವಿದೇಶಿ ಕಂಡೀಷನ್ಗಳಲ್ಲಿ ಆಡೋದು ದೊಡ್ಡ ಸವಾಲು. ಅನುಭವಿಗಳಾಗಿದ್ದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಜಿಂಕ್ಯ ರಹಾನೆ ಹಾಗೆ ಚೇತೇಶ್ವರ ಪೂಜಾರರಂಥ ಆಟಗಾರರ ಅನುಭವದ ಕೊರತೆ ಕೂಡ ತಂಡಕ್ಕೆ ಸವಾಲಾಗುತ್ತೆ ಎಂದಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಸರಣಿಯಲ್ಲಿ ಕನಿಷ್ಠ 1 ಪಂದ್ಯವನ್ನಾದರೂ ಗೆಲ್ಲಲೇಬೇಕು, ಹಾಗೆ ಇನ್ನೊಂದು ಪಂದ್ಯವನ್ನ ಅಟ್ಲೀಸ್ಟ್ ಡ್ರಾ ಮೂಲಕ ಕೊನೆಗೊಳಿಸ್ಕೊಳ್ಬೇಕು ಅಂತೇಳಿ ಅವರು ಸಲಹೆಯನ್ನ ನೀಡಿದ್ದಾರೆ. ಒಂದ್ ವೇಳೆ 2-0 ಅಂತರದಲ್ಲಿ ಗೆಲುವೇನಾದರೂ ಸಿಕ್ಕರೆ WTC ರೇಸ್ನಲ್ಲಿ ಭಾರತದ ಸ್ಥಾನ ಮತ್ತಷ್ಟು ಬಲವಾಗಿದೆ ಎನ್ನುವ ಮೂಲಕ ಭಾರತದ ಮುಂದಿನ ಜರ್ನಿ ಹೇಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ. 2027ರ ಜನವರಿಯಲ್ಲಿ ನಡೆಯಲಿರುವಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪ್ರದರ್ಶನದ ಬಗ್ಗೆ ಕೂಡ ದ್ರಾವಿಡ್ ಹಿಂಟ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಗೆಲ್ಲೋಕೆ ಕಾಯ್ತಿದ್ದಾರೆ ಆಸ್ಟ್ರೇಲಿಯಾ ಆಟಗಾರರು. ಆಸ್ಟ್ರೇಲಿಯಾ ವಿರುದ್ಧದ 5 ಟೆಸ್ಟ್ಗಳ ಸರಣಿಯಲ್ಲಿ ಅಂತಿಮವಾಗಿ ಭಾರತದ ಭವಿಷ್ಯ ಡಿಸೈಡ್ ಆಗುತ್ತೆ. ಸೊ WTC ಫೈನಲ್ಗೆ ಹೋಗ್ತಾರಾ ಅಥವಾ ಮನೆಗೆ ಬರ್ತಾರಾ ಅನ್ನೋದು ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಸರಣಿಯ ಮತ್ತೊಂದು ಕುತೂಹಲಕಾರಿ ಅಂಶವನ್ನು ಕೂಡ ದ್ರಾವಿಡ್ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಈ ಪೀಳಿಗೆಯ ಆಟಗಾರರು ಭಾರತದಲ್ಲಿ ಸರಣಿಯನ್ನ ಗೆದ್ದಿಲ್ಲ. ಹೀಗಾಗಿ ಭಾರತಕ್ಕೆ ಬರುವಾಗ ಅವರು ಸರಣಿಯನ್ನ ಗೆಲ್ಲಲೇಬೇಕು ಎನ್ನುವಂತ ಎಕ್ಸೈಟ್ಮೆಂಟ್ ನಿಂದ ಬರ್ತಾರೆ. ಸೊ ಅವರನ್ನು ಕೂಡ ಫೇಸ್ ಮಾಡಬೇಕು. ಆ್ಯಂಡ್ ಇದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಟೀಮ್ ಇಂಡಿಯಾ ಆಟಗಾರರು ಫಿಟ್ ಆಗಿರಬೇಕು. ಸೊ ಟೆಸ್ಟ್ ತಂಡದಲ್ಲಿ ಆಡುವಂಥ ಪ್ರಮುಖ ಆಟಗಾರರು ಗಾಯಗೊಂಡು ಹೊರಗುಳಿದ್ರೆ ಈಗಾಗಲೇ ಅನುಭವದ ಕೊರತೆಯನ್ನು ಎದುರಿಸ್ತಾ ಇರುವಂಥ ತಂಡಕ್ಕೆ ಅದು ಮತ್ತಷ್ಟು ದೊಡ್ಡ ಹೊಡೆತವಾಗಲಿದೆ ಎನ್ನುವಂಥ ಕಿವಿಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಭಾರತ WTC ಅಂಕಪಟ್ಟಿಯ ಟಾಪ್ 2ನಲ್ಲಿ ಸ್ಥಾನವನ್ನು ಪಡೆಯೋಕೆ ಮುಂದಿನ ಪಂದ್ಯಗಳಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಲೇಬೇಕು. ಸದ್ಯ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಥವಾ ಟೇಬಲ್ನಲ್ಲಿ 5ನೇ ಸ್ಥಾನದಲ್ಲಿದ್ದು ಶ್ರೀಲಂಕಾ ವಿರುದ್ಧದ ಗೆಲುವಿನ ಬಳಿಕ ಕೂಡ ಫೈನಲ್ ರೇಸ್ ಏನು ಈಸಿ ಆಗಲ್ಲ, ಹಾಗಂತ ಅಸಾಧ್ಯವೂ ಕೂಡ ಏನಿಲ್ಲ. ಎಲ್ಲವೂ ಕೂಡ ಆಟಗಾರರ ಮುಂದಿನ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗಲಿದೆ ಅಷ್ಟೇ. ನಮಸ್ಕಾರ.